ನಮಸ್ಕಾರ ವೀಕ್ಷಕರೇ, ಆಳ್ವಾಸ್ ನ್ಯೂಸ್ ಟೈಮ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಇದೀಗ ಹೆಡ್ಲೈನ್ಸ್. ಆಳ್ವಾಸ್ ಕಾಲೇಜಿನಲ್ಲಿ ಸ್ವರಕ್ಷಾ ಫಾರ್ ವುಮನ್ ಕಾರ್ಯಾಗಾರ, ಆತ್ಮಬಲದ ಮುಖೇನ ಎಲ್ಲವೂ ಸಾಕಾರ. ಡ್ರೋನ್ ಬಳಕೆ ಮತ್ತು ನಿರ್ವಹಣೆ ಕುರಿತು ತರಬೇತಿ, ಆಳ್ವಾಸ್ ವಿದ್ಯಾರ್ಥಿಗಳ ಕಲಿಕೆಗೆ ಮತ್ತೊಂದು ರೆಕ್ಕೆ. ಅಡಿಲು ಬಿದ್ದ ಭೂಮಿಯಲ್ಲೇ ಕೃಷಿ ನಾಟಿ ಮಾಡಿ ಭತ್ತದ ಬೇಸಾಯ, ಅಪ್ರತಿಮ ಕೃಷಿ ಸಾಧಕ ಅಬೂಬಕರ್. ಆಳ್ವಾಸ್ ಕಾಲೇಜಿನ ಎನ್ಎಸ್ಎಸ್ ಮತ್ತು ರೋವರ್ಸ್ ಅಂಡ್ ರೇಂಜರ್ಸ್ ವತಿಯಿಂದ ಸ್ವರಕ್ಷಾ ಫಾರ್ ವುಮೆನ್ ಒಂದು ದಿನದ ವಿಶೇಷ ಕಾರ್ಯಾಗಾರ ನಡೆಯಿತು. ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ ಮಂಗಳೂರಿನ ಸ್ವರಕ್ಷಾ ಫಾರ್ ವುಮೆನ್ ಟ್ರಸ್ಟ್ ಸ್ಥಾಪಕ ಕಾರ್ತಿಕ್ ಎಸ್ ಕಟೀಲ್ ಮಾತನಾಡಿ, ದೈಹಿಕ ಹಾಗೂ ಮಾನಸಿಕ ದೌರ್ಜನ್ಯ ವ್ಯಕ್ತಿಯನ್ನು ಕುಗ್ಗಿಸುತ್ತದೆ. ದೌರ್ಜನ್ಯದಿಂದ ತಪ್ಪಿಸಿಕೊಳ್ಳಲು ಕೆಲವೊಂದು ಸ್ವರಕ್ಷಣಾ ತಂತ್ರ ವಿದ್ಯೆಯನ್ನು ಕಲಿತುಕೊಳ್ಳಬೇಕಾದದ್ದು ಅನಿವಾರ್ಯ. ದೌರ್ಜನ್ಯದಿಂದ ತಪ್ಪಿಸಿಕೊಳ್ಳಲು ಶಕ್ತಿಯ ಜೊತೆಗೆ ಯುಕ್ತಿಯೂ ಮುಖ್ಯ ಎಂದರು. ಕರಾಟೆ ಮತ್ತೆ ಸೆಲ್ಫ್ ಡಿಫೆನ್ಸ್ ಒಂದೇಯಾ ಅಥವಾ ಡಿಫರೆನ್ಸ್ ಇದೆಯಾ ನಿಮ್ಮ ಪ್ರಕಾರ? ಐ ನೀಡ್ ಯುವರ್ ಆನ್ಸರ್ಸ್. ಡಿಫರೆನ್ಸ್. ಹ್ಯಾವ್ ಯು ಸೀನ್ ಅ ಕ್ಯಾಟ್ ಅಂಡ್ ಡಾಗ್ ಫೈಟ್? ಆಳ್ವಾಸ್ ಕಾಲೇಜಿನ ಬಿಎಸ್ಸಿ ಫ್ಯಾಷನ್ ಡಿಸೈನಿಂಗ್ ವಿಭಾಗದ ವತಿಯಿಂದ ನವ್ಯತಾ ಫ್ಯಾಷನ್ ವಸ್ತುಗಳ ಪ್ರದರ್ಶನ ಕಾರ್ಯಕ್ರಮ ಕುವೆಂಪು ಸಭಾಂಗಣದಲ್ಲಿ ನಡೆಯಿತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಫೆವಿಕ್ರಿಲ್ ಸಂಸ್ಥೆಯ ಸಂಗಮೇಶ್, ಬದಲಾವಣೆ ಜಗದ ನಿಯಮ. ನಾವೆಲ್ಲರೂ ಕೂಡ ಪರಿಸ್ಥಿತಿಗೆ ಅನುಗುಣವಾಗಿ ಹೊಸ ಆವಿಷ್ಕಾರಗಳನ್ನು ತಿಳಿದುಕೊಳ್ಳುವುದರ ಜೊತೆಗೆ ಅದನ್ನು ಅಳವಡಿಸಿಕೊಳ್ಳುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಫ್ಯಾಷನ್ ಇಂಡಸ್ಟ್ರಿಗೆ ಹೆಚ್ಚಿನ ಅವಕಾಶಗಳಿದ್ದು ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದರು. Industry is going very, very fast. Please do be open for the changes, challenges and accept them and be successful in your life. ಆಳ್ವಾಸ್ ಕಾಲೇಜಿನ ಸ್ನಾತಕೋತ್ತರ ಎನಾಲಿಟಿಕಲ್ ಕೆಮಿಸ್ಟ್ರಿ ವಿಭಾಗದ ವಿದ್ಯಾರ್ಥಿಗಳಿಗೆ ಮೊಬೈಲ್ ಫೋಟೋಗ್ರಫಿ ಎಂಬ ವಿಷಯದ ಕುರಿತು ಒಂದು ದಿನದ ವಿಶೇಷ ಕಾರ್ಯಾಗಾರ ನಡೆಯಿತು. ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ ಆಳ್ವಾಸ್ ಕಾಲೇಜಿನ ಸ್ನಾತಕೋತ್ತರ ಪತ್ರಿಕೋದ್ಯಮ ವಿಭಾಗದ ಉಪನ್ಯಾಸಕಿ ಇಂಚರಗೌಡ ಮಾತನಾಡಿ, ಛಾಯಾಗ್ರಾಹಕನಿಗೆ ವಸ್ತುವನ್ನು ವಿಶಿಷ್ಟವಾಗಿ ಅವಲೋಕಿಸುವ ವಿಧಾನ ಗೊತ್ತಿರಬೇಕು. ಜೊತೆಗೆ ಕ್ಯಾಮೆರಾದ ವಿವಿಧ ಆಯಾಮದ ಪರಿಚಯವಿದ್ದರೆ ಉತ್ತಮ ಛಾಯಾಚಿತ್ರ ಮೂಡಿಬರಲು ಸಾಧ್ಯ ಎಂದರು. ಸ್ಪೀಡ್ ಅನ್ನುವಂಥದ್ದು ಯಾವತ್ತಿಗೂ ನಿಮಗೆ ಸ್ಪೋರ್ಟ್ಸ್ ಫೋಟೋಗ್ರಫಿ ವೆರಿ ವೆರಿ ಇಂಪಾರ್ಟೆಂಟ್. ಆಳ್ವಾಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶೈಕ್ಷಣಿಕ ವರ್ಷದ ಶಾಲಾ ಸಂಸತ್ತಿನ ಪದಗ್ರಹಣ ಸಮಾರಂಭ ನೆರವೇರಿತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಆಳ್ವಾಸ್ ಕಾಲೇಜಿನ ಮ್ಯಾನೇಜಿಂಗ್ ಟ್ರಸ್ಟಿ ವಿವೇಕ್ ಆಳ್ವಾ ಮಾತನಾಡಿ, ಅಧಿಕಾರಯುತ ಸ್ಥಾನದಿಂದ ಆಡಳಿತ ನಡೆಸಿದರೆ ಸಮಾಜದಲ್ಲಿ ಬದಲಾವಣೆ ತರಲು ಸಾಧ್ಯವಾಗುವುದಿಲ್ಲ. ಬದಲಾಗಿ ಜವಾಬ್ದಾರಿ ಹಾಗೂ ಸಂವೇದನಾ ಭರಿತ ಆಡಳಿತದಿಂದ ಸಮಾಜದಲ್ಲಿ ಬದಲಾವಣೆ ತರಲು ಸಾಧ್ಯ ಎಂದರು. Today we want responsible citizen. So my dear friends, remember this first and foremost, because school plays a very big important role in all our lives. ಆಳ್ವಾಸ್ ಕಾಲೇಜಿನ ಪದವಿ ಪತ್ರಿಕೋದ್ಯಮ ವಿಭಾಗದ ವತಿಯಿಂದ ಅಡ್ವರ್ಟೈಸಿಂಗ್ ಪೇಪರ್ ಟು ಸ್ಕ್ರೀನ್ ಎಂಬ ವಿಷಯದಲ್ಲಿ ಅತಿಥಿ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದ ಹಾಪ್ಸ್ಕಾಚ್ ಪ್ರೊಡಕ್ಷನ್ನ ಕಾರ್ಯನಿರ್ವಾಹಕ ನಿರ್ಮಾಪಕ ಸುಕೀರ್ತ್ ರಾವ್, ಜಾಹೀರಾತು ಎನ್ನುವುದು ಒಳ್ಳೆಯ ಆಲೋಚನೆ ಮತ್ತು ಉತ್ತಮ ಸೃಜನಾತ್ಮಕತೆಯಿಂದ ರೂಪುಗೊಳ್ಳುವಂತಹದ್ದು. ಜಾಹೀರಾತು ತಯಾರಿಸುವಾಗ ಆ ಜಾಹೀರಾತು ಯಾಕೆ, ಯಾರಿಗೆ ಮತ್ತು ಎಲ್ಲಿಗೆ ಎಂಬುದರ ಕುರಿತು ಸ್ಪಷ್ಟ ಅರಿವಿರಬೇಕು ಎಂದರು. Okay, so when it comes to the advertising world, the three main things that you have, okay, first is the brand. The brand is your client. ಆಳ್ವಾಸ್ ಸ್ನಾತಕೋತ್ತರ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳ ಅಭಿವ್ಯಕ್ತಿ ಫೋರಂ ಅಡಿಯಲ್ಲಿ ಡ್ರೋನ್ ಬಳಕೆ ಮತ್ತು ನಿರ್ವಹಣೆ ಎಂಬ ವಿಷಯದ ಕುರಿತು ವಿಶೇಷ ಕಾರ್ಯಾಗಾರ ನಡೆಯಿತು. ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ದ ನಿಶಾಂತ್ ಬಿ ಪೂಜಾರಿ ಹಾಗೂ ರಾನ್ಸನ್ ಡಿಸೋಜಾ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕವಾಗಿ ಡ್ರೋನ್ ಬಳಕೆ ಮತ್ತು ನಿರ್ವಹಣೆಯ ಕುರಿತು ತಿಳಿಸಿಕೊಟ್ಟರು. ಕಸ್ತೂರಿ ರಂಗನ್ ವರದಿ ಆಧರಿಸಿ ಪಶ್ಚಿಮ ಘಟ್ಟವನ್ನು ಪರಿಸರ ಸೂಕ್ಷ್ಮ ವಲಯ ಎಂದು ಕೇಂದ್ರ ಪರಿಸರ ಇಲಾಖೆಯ 5ನೇ ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗಿದೆ. ಇದರ ವಿರುದ್ಧ ಕರ್ನಾಟಕ ಸರ್ಕಾರ ಅಸಮಾಧಾನಗೊಂಡಿದ್ದು, ಸಿಎಂ ಬಸವರಾಜ ಬೊಮ್ಮಾಯಿ ನೇತೃತ್ವದ ತಂಡ ದೆಹಲಿಗೆ ತೆರಳಿ ಪರಿಸರ ಸಚಿವರ ಸಮ್ಮುಖದಲ್ಲಿ ರಾಜ್ಯದ ನಿಲುವು ಸ್ಪಷ್ಟಪಡಿಸುವುದರ ಬಗ್ಗೆ ನಿರ್ಧಾರ ಕೈಗೊಂಡಿದೆ. ಈ ನಿರ್ಧಾರಕ್ಕೆ ಪಕ್ಷಭೇದ ಮರೆತು ಒಕ್ಕೊರಳಿನ ಬೆಂಬಲ ವ್ಯಕ್ತವಾಗಿದೆ. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಶಟ್ಲರ್ ಪಿವಿ ಸಿಂಧು ಚೊಚ್ಚಲ ಪ್ರಶಸ್ತಿ ಜಯಿಸಿದರು. ಫೈನಲ್ ಹಣಾಹಣಿಯಲ್ಲಿ ಸಿಂಧು ಚೀನಾದ ವಾಂಗ್ ಜಿಇ ಅವರನ್ನು 21-9, 11-21, 21-15 ಅಂತರದಿಂದ ಮಣಿಸಿ ಪ್ರಶಸ್ತಿ ಗೆದ್ದಿದ್ದಾರೆ. ಇವರ ಸಾಧನೆಯನ್ನು ಪ್ರಧಾನಿ ಮೋದಿ ಹಾಗೂ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಶ್ಲಾಘಿಸಿ ಅಭಿನಂದಿಸಿದ್ದಾರೆ.
ಇದೀಗ ಆಳ್ವಾಸ್ ನ್ಯೂಸ್ ಟೈಮ್ನಲ್ಲಿ ಚಿಕ್ಕ ಬ್ರೇಕ್ನ ಬಳಿಕ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ. ವೆರೈಟಿ ಚಿಕನ್ ಡಿಶ್ಗಳು, ಸ್ಪೆಷಲ್ ವೆಜ್ ಫುಡ್ಗಳು, ಇನ್ಸ್ಟೆಂಟ್ ಕೂಲ್ ಡ್ರಿಂಕ್ಸ್, ಸಂಜೆ ವೇಳೆ ಫಾಸ್ಟ್ ಫುಡ್, ಹೀಗೆ ಎಲ್ಲ ರೀತಿಯ ಆಹಾರಗಳು ಒಂದೆಡೆ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಇವೆಲ್ಲವನ್ನು ಒಳಗೊಂಡ ರೆಸ್ಟೋರೆಂಟ್ ಮಂಗಳೂರಿನ ಬೀರಿ ಜಂಕ್ಷನ್ನಲ್ಲಿದೆ. ಅದ್ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಕವಿತಾ ಗೌಡ. ನೀವು ವೆರೈಟಿ ಫುಡ್ನ ಟೇಸ್ಟ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಇನ್ನು ಮುಂದೆ ಡೋಂಟ್ ವರಿ, ಮಂಗಳೂರಿನಲ್ಲೊಂದು ರೆಸ್ಟೋರೆಂಟ್ ನಿಮಗಾಗಿ ಕಾಯ್ತಾ ಇದೆ. ಯಾವುದು ಈ ರೆಸ್ಟೋರೆಂಟ್, ಏನೆಲ್ಲ ಸ್ಪೆಷಲ್ ಇದೆ ನೋಡ್ಕೊಂಡು ಬರೋಣ ಬನ್ನಿ. ನೀವು ನೋಡ್ತಿರೋ ಈ ರೆಸ್ಟೋರೆಂಟ್ ಮಂಗಳೂರಿನ ಬೀರಿ ಜಂಕ್ಷನ್ ಹತ್ರದಲ್ಲಿರುವ ಕಾರ್ತಿಕ್ ರೆಸ್ಟೋರೆಂಟ್. ಕರಾವಳಿಯಲ್ಲಿ ಚಿಕನ್ ಡಿಶ್ ಸವಿಬೇಕು ಅಂತಿದ್ರೆ ಕಾರ್ತಿಕ್ ರೆಸ್ಟೋರೆಂಟ್ ಒಂದೊಳ್ಳೆ ಆಪ್ಷನ್. ಈ ರೆಸ್ಟೋರೆಂಟ್ ಒಳಗಡೆ ಹೋಗ್ತಿದ್ದಂತೆಯೇ ಇಲ್ಲಿನ ಗೋಡೆಗಳಲ್ಲಿರುವ ಫೋಟೋಗಳು ಗ್ರಾಹಕರನ್ನು ಆಕರ್ಷಿಸುತ್ತದೆ. ಕಾರ್ತಿಕ್ ಪನ್ಪಿನ ಹೋಟೆಲ್ ಸಾಧಾರಣ ವರ್ಷದಿಂದ ಚಾರ್ನ ಪೊಪ್ಪ ಸ್ಟಾರ್ಟ್ ಮಲ್ತಿನಂಚನೆ ಈ ಸಂಸ್ಥೆ ಎಂಕಲು ಸಾಧಾರಣ ಇಡೆ ಬರೋಂದುಲ್ಲ ಪಂಡ ಮುಲ್ತಾವು ಫುಡ್ಡೆಲ್ಲ ಅಂಚೆನೆ ಟೇಸ್ಟಿ ಪಂಡ ಹೋಮ್ಲಿ ಫುಡ್ಡೆಲ್ಲ ಉಂಡು ನಂಗೆ ಬೊಕ್ಕ ನಮ್ಮ ಚೈನೀಸ್ ಐಟಮ್ ಪೂರ ಉಂಡು ಪಂಡ ನಮ್ಮ ಆತ್ ಸಿಸ್ಟಮ್ಯಾಟಿಕ್ ಅದು ಮುಕ್ಕಲ ಸರ್ವೀಸ್ ಎಲ್ಲ ಅಂಚೆನೆ ನಮ್ಮ ಇಲ್ಲಗ ಇಂಚಿನ ಬೋರ್ಡು ಐ ನಮ್ಮ ಕರೆಕ್ಟ್ ಟೈಮ್ ಡಾಕ್ಲು ಡೆಲಿವರಿ ಕೊರ್ಪೇರು. ನಮ್ಮಿಷ್ಟದ ಆಹಾರ ವಸ್ತುಗಳನ್ನು ಸವಿಯಲು ವ್ಯವಸ್ಥಿತವಾದ ಸೀಟಿಂಗ್ ಅರೇಂಜ್ಮೆಂಟ್ ಹಾಗೂ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲಿದೆ. 1993ರಲ್ಲಿ ಕಾರ್ತಿಕ್ ಅವರ ತಂದೆ ಮೀನು ಊಟದಿಂದ ಆರಂಭಿಸಿದ ಈ ರೆಸ್ಟೋರೆಂಟ್ ಇದೀಗ ಬೀರಿಯಲ್ಲಿ ತುಂಬಾ ಫೇಮಸ್ ಆಗಿದೆ. ನಾಲಿಗೆ ಚಪ್ಪರಿಸಿಕೊಂಡು ಸವಿಯುವಂತಹ ಅನೇಕ ರೀತಿಯ ವೆಜ್, ನಾನ್ ವೆಜ್, ಸೀ ಫುಡ್, ಅರೇಬಿಯನ್ ಫುಡ್, ಚೈನೀಸ್ ಫುಡ್ ಹಾಗೂ ಇದರ ಜೊತೆಗೆ ಬಾಯಾರಿಕೆ ತಣಿಸಲು ಕೂಲ್ ಡ್ರಿಂಕ್ಸ್ ಹಾಗೂ ಜ್ಯೂಸ್ ಕೂಡ ಇಲ್ಲಿ ಸಿಗುತ್ತದೆ. ಒಂದು ಕಾರ್ತಿಕ್ ಹೋಟೆಲ್ ಇಲ್ಲಿ ಬೀರಿಯಲ್ಲಿ ಬರುತ್ತೆ, ಕೋಟೆಕಾರ್ ಬೀರಿ. ನಮ್ಮದಂದರೆ ಸ್ಟಾರ್ಟ್ ಆಗಿದೆ 1993ಯಲ್ಲಿ ಸ್ಟಾರ್ಟ್ ಆಗಿದೆ. ಆವಾಗಂದರೆ ಸಣ್ಣ ಹೋಟೆಲ್ ಇತ್ತು, ಅಲ್ಲಿ ಜಸ್ಟ್ ಫಿಶ್ ಐಟಮ್ಸ್ ಬರೀ ಊಟ ಮಾತ್ರ ಇತ್ತು. ಆಮೇಲೆ ನೆಕ್ಸ್ಟ್ ರೋಡ್ ಕನ್ಸ್ಟ್ರಕ್ಷನ್ ಆಗಬೇಕಾದ್ರೆ ನೆಕ್ಸ್ಟ್ ಬೀರಿಯಲ್ಲಿ ಆಮೇಲೆ ಇನ್ನೊಂದು ಹೋಟೆಲ್ ಮಾಡಿದ್ವಿ, ಅಲ್ಲಿ ಬೇರೆ ಅಲ್ಲಿ ಅದು ಹೋಯ್ತು. ಆಮೇಲೆ ನೆಕ್ಸ್ಟ್ ಇಲ್ಲಿ ಮಾಡಿದ್ವಿ, ಇದು ಥರ್ಡ್ ಹೋಟೆಲ್ ಇಲ್ಲಿ ಮಾಡಿರೋದು. ಇಲ್ಲಿ ಅಂದರೆ ಈಗ ವೆರೈಟಿ ಎಲ್ಲ ತುಂಬ ವೆರೈಟಿ ಸ್ಟಾರ್ಟ್ ಮಾಡಿದ್ವಿ. ನಾರ್ತ್ ಇಂಡಿಯನ್ ಮತ್ತು ಬಿರಿಯಾನಿ ಎಲ್ಲ ರೆಡಿ ಸ್ಟಾರ್ಟ್ ಮಾಡಿದ್ವಿ. ಫಿಶ್ ಐಟಮಲ್ಲಿ ನಮ್ಮದು ತುಂಬಾ ಫೇಮಸ್ ಇದೆ. ಫಿಶ್ ಐಟಮಲ್ಲಿ ತುಂಬ ವೆರೈಟಿನೂ ಸಿಗುತ್ತೆ ನಿಮಗೆ. ಫುಡ್ ಅಂದರೆ ನಮ್ಮ ಮಮ್ಮಿ ಮಾಡ್ತಾರೆ ಫಿಶ್ ಐಟಮ್ಸ್ ಎಲ್ಲ, ಅದು ಮೇಯ್ನಾಗಿ ಅವರಿಂದಲೇ ಫೇಮಸ್ ಆಗಿದೆ. ಆಮೇಲೆ ಇವಾಗ ಬಿರಿಯಾನಿ ಎಲ್ಲ ತುಂಬಾ ಫೇಮಸ್ ಆಗಿದೆ. ಸಂಜೆಯಾಗ್ತಿದ್ದಂತೆಯೇ ಫಾಸ್ಟ್ ಫುಡ್ಗಾಗಿ ಅನೇಕ ಜನರು ಇಲ್ಲಿ ಸೇರ್ತಾರೆ. ವೆರೈಟಿ ಚಿಕನ್ ಡಿಶ್ಗಳಾದ ಟಿಕ್ಕಾ, ಶವರ್ಮಾ, ತಂದೂರಿ ಚಿಕನ್, ಚಿಕನ್ ಅಲ್ಫಮ್ ಹೀಗೆ ವಿವಿಧ ರೀತಿಯ ಟೇಸ್ಟಿ ಫುಡ್ಗಳನ್ನು ಗ್ರಾಹಕರು ಇಲ್ಲಿ ಸವಿಯಬಹುದು. ನಂಗಂತೂ ಇಲ್ಲಿಯ ಫುಡ್ ತುಂಬಾನೇ ಇಷ್ಟ ಆಯಿತು. ನೀವು ಕೂಡ ಇಲ್ಲಿಯ ಫುಡ್ಡನ್ನು ಟೇಸ್ಟ್ ಮಾಡಬೇಕಾ? ಹಾಗಾದರೆ ತಪ್ಪದೆ ಕಾರ್ತಿಕ್ ರೆಸ್ಟೋರೆಂಟ್ಗೆ ಭೇಟಿ ನೀಡಿ. ಕ್ಯಾಮರಾ ಪರ್ಸನ್ ಪ್ರಣಮ್ಯ ಜೊತೆ ಕವಿತಾ, ಆಳ್ವಾಸ್ ನ್ಯೂಸ್ ಟೈಮ್, ಬೀರಿ. ಫಲವತ್ತಾದ ಭೂಮಿ ಇದ್ದರೂ ಕೃಷಿ ಮಾಡಲು ಹಿಂದೆ ಮುಂದೆ ನೋಡುವ ಜನರ ನಡುವೆ ಇಲ್ಲೊಬ್ಬರು ಪಾಳು ಬಿದ್ದ ಗದ್ದೆಗಳನ್ನು ಗೇಣಿ ಆಧಾರದಲ್ಲಿ ಪಡೆದು ಅದರಲ್ಲಿ ಹಲವು ತಳಿಗಳ ಭತ್ತದ ಬೇಸಾಯ ಮಾಡುತ್ತಿದ್ದಾರೆ. ಯಾರಿವರು ಅಂತ ಯೋಚಿಸ್ತಿದ್ದೀರಾ? ಈ ಸ್ಟೋರಿ ನೋಡಿ. ಆಧುನಿಕತೆಯ ಭರಾಟೆಯಲ್ಲಿ ಇಂದು ಕೃಷಿಯತ್ತ ಒಲವು ತೋರುವವರ ಸಂಖ್ಯೆ ಕ್ಷೀಣಿಸುತ್ತಿದೆ. ತಮ್ಮಲ್ಲಿರುವ ಭೂಮಿಯಲ್ಲೇ ಕೃಷಿ ಮಾಡದವರ ಮಧ್ಯೆ ಇಲ್ಲೊಬ್ಬರು ಭತ್ತದ ಕೃಷಿ ಮಾಡುವ ಮೂಲಕ ಬೇಸಾಯ ಪದ್ಧತಿಯನ್ನ ಉಳಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ರೈತರು ಪರ್ಯಾಯ ಉದ್ಯೋಗದ ಹುಡುಕಾಟದಲ್ಲಿರುವ ಕಾಲಘಟ್ಟದಲ್ಲಿ ಹಡಿಲು ಬಿದ್ದ ಗದ್ದೆಯಲ್ಲಿ ಹಲವು ತಳಿಗಳ ಭತ್ತ ನಾಟಿ ಮಾಡುತ್ತಿದ್ದಾರೆ ಸಾಣೂರು ಗ್ರಾಮದ ಮುರತ್ತಂಗಡಿಯ ಅಬೂಬಕ್ಕರ್. ಇವರಲ್ಲಿ ಕೃಷಿಗೆ ಅಗತ್ಯವಿರುವ ಜಮೀನಿಲ್ಲ. ಆದರೂ
ಇವರೊಬ್ಬ ಅಪ್ರತಿಮ ಕೃಷಿ ಸಾಧಕ. ಹಡಿಲು ಬಿದ್ದ ಗದ್ದೆಯನ್ನ ಗೇಣಿ ಆಧಾರದಲ್ಲಿ ಪಡೆದು ಸಾವಯವ ಮತ್ತು ಸಹಜ ವಿಧಾನದಲ್ಲಿ ಭತ್ತ ಬೆಳೆಯುವುದು ಇವರ ಹವ್ಯಾಸ. ಆಂಜನೇಯವರೊಂದು 110 ವೆರೈಟಿ ಕೊಟ್ಟರು. ಆನಂತರ ಮೈಸೂರಿನವರೊಂದು 200 ವೆರೈಟಿ ಕೊಟ್ಟರು. ಶಿವಮೊಗ್ಗದಿಂದ 200 ವೆರೈಟಿ ಕಲೆಕ್ಟ್ ಮಾಡಿದೆ. ಮತ್ತು ಸತ್ಯನಾರಾಯಣವ್ರ ಹತ್ರ ಒಂದು 500-600 ವೆರೈಟಿ ಇದೆ. ಈಗ ನನಗೆ ಏನೆಲ್ಲ ಬೇಕು ಅದನ್ನೆಲ್ಲ ಅವರೇ ಕೊಡ್ತಿದ್ದಾರೆ. ಬ್ಲ್ಯಾಕ್ ರೈಸಲ್ಲಿ ಒಂದು 8-10 ವೆರೈಟಿಗಳಿದ್ದಾವೆ. ಮತ್ತು ಸೆಂಟೆಡ್ ರೈಸಲ್ಲಿ ಒಂದು 10-15 ವೆರೈಟಿಗಳಿದ್ದಾವೆ. ಊಟಕ್ಕಾಗುವಂಥದ್ದು ಈಗ ನಾವೀಗ ಹೆಚ್ಚಾಗಿ ಜಾಸ್ತಿ ಬೆಳೆಯೋದು ನಾಗಸಂಪಿಗೆ ಅಂತೇಳಿ, ತುಂಬ ರುಚಿಕರವಾದ ಅಕ್ಕಿ ಅದು. ಈಗ ಹೆಚ್ಚಿನವ್ರ ಹತ್ರ ಎಲ್ಲ ಇರೋದು ಈ ಇಲಾಖೆ ಕೊಟ್ಟಿರುವಂಥ ಬೀಜಗಳು, ಯಾವ್ದು ಜಾಸ್ತಿ ಈಲ್ಡ್ ಬರ್ತದೆ ಅಂಥದ್ದನ್ನು ಬೆಳೀತಿದ್ದಾರೆ. ಇದೆಲ್ಲ ಹಳೆ ಕಾಲದ ಬೀಜಗಳು. ಈಗ ಇದನ್ನೆಲ್ಲ ಬೆಳೆಯೋರು ಕಡಿಮೆ ಆಗಿದ್ದಾರೆ. ಇದರದೊಂದು ಡ್ಯೂರೇಷನ್ ಜಾಸ್ತಿ ಟೈಮ್ ಇರ್ತದೆ ಮತ್ತು ಈಲ್ಡ್ ಕಡಿಮೆ ಇರ್ತದೆ. ಅದಕ್ಕೋಸ್ಕರ ಇಂಥದ್ದನ್ನು ಯಾರು ಈಗ ಬೆಳೀಲಿಕ್ಕೆ ಹೋಗ್ತಾ ಇಲ್ಲ. ಅತಿಯಾದ ಕೀಟನಾಶಕದ ಬಳಕೆ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದರಿಂದ ಯಾವುದೇ ಕೀಟನಾಶಕದ ಬಳಕೆ ಇಲ್ಲದೆ ಕೃಷಿ ಮಾಡುವುದು ಇವರ ಇನ್ನೊಂದು ವಿಶೇಷತೆ. ಭತ್ತ ಮಾತ್ರವಲ್ಲದೆ ಮಣ್ಣಿನ ಪಾತ್ರೆ ಹಾಗೂ ಹಳೆಯ ಮರದ ವಸ್ತುಗಳ ಸಂಗ್ರಹಣೆ ಕೂಡ ಇಲ್ಲಿದೆ. ಇವರ ಈ ಕೆಲಸಕ್ಕೆ ಕುಟುಂಬದವರು ಸಾಥ್ ನೀಡುತ್ತಿದ್ದು, ಮಗಳು ಮರಿಯಂ ಕೂಡ ಭತ್ತದ ತಳಿಗಳ ಸಂರಕ್ಷಣೆಯಲ್ಲಿ ವಿಶೇಷ ಆಸಕ್ತಿ ಹೊಂದಿದ್ದಾರೆ. ಹೋಟೆಲ್ ಉದ್ಯೋಗಿಯಾಗಿರುವ ಇವರು ಕಳೆದ 6 ವರ್ಷಗಳಿಂದ ನಾಗಸಂಪಿಗೆ, ದುಂಡ, ಕೊಟ್ಟಾಯಂ, ಕಂದರೆ, ಸಾಂಬಾ, ಸುಮತಿ ಸೇರಿದಂತೆ 500ಕ್ಕೂ ಅಧಿಕ ಭತ್ತದ ತಳಿಗಳ ಬೀಜಗಳನ್ನು ಸಂಗ್ರಹಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಬೂಬಕ್ಕರ್ ಅವರು ಬೆಳೆಯುತ್ತಿರುವ ಸಾವಯವ ಅಕ್ಕಿಗೆ ಬಹಳಷ್ಟು ಬೇಡಿಕೆ ಇದ್ದು, ಉಡುಪಿ ಶ್ರೀಕೃಷ್ಣ ಮಠ ಅಲ್ಲದೆ ಸ್ಥಳೀಯವಾಗಿ ಅನೇಕರು ಇವರಿಂದ ಅಕ್ಕಿಯನ್ನ ಕೊಂಡುಕೊಳ್ಳುತ್ತಿದ್ದಾರೆ. ಇವರ ಈ ಸಾಧನೆಯನ್ನ ಮೆಚ್ಚಿ ಹಲವು ಸಂಘ ಸಂಸ್ಥೆಗಳು ಇವರನ್ನ ಸನ್ಮಾನಿಸಿವೆ. ಇವರು ಈ ಒಂದು ಕಾರ್ಯಕ್ಕೆ ಇಳಿದಾಗ ಬಹಳಷ್ಟು ಕೆಲಸದ ಒತ್ತಡ, ಹಾಗಾಗಿ ನಾನು ಇವರಿಗೆ ಅಷ್ಟು ಸಹಕಾರ ಕೊಡಲಿಲ್ಲ ಪ್ರಾರಂಭದಲ್ಲಿ. ನಾವು ಫಸ್ಟಲ್ಲಿ 105 ವೆರೈಟಿಯ ಭತ್ತವನ್ನು ನಾವು ಮಾಡಿದ್ದು. ಅಕ್ಕಿಯನ್ನು ಮಾಡೋದಕ್ಕಿಂತಲೂ ಭತ್ತವನ್ನು ನಾವು ಉಳಿಸಿಕೊಳ್ಳುವ ಅಂತ ಹೇಳಿ ಸ್ವಲ್ಪ ಪ್ರಮಾಣದಲ್ಲಿ ಭತ್ತವನ್ನು ಮಾಡುವ ಅಂತ ಡಿಸೈಡ್ ಮಾಡ್ಕೊಂಡಿದ್ದೇವೆ. ಕೃಷಿ ಪರಂಪರೆಯನ್ನ ಬೆಳೆಸುತ್ತಿರುವ ಇವರ ಈ ಕಾಯಕಕ್ಕೆ ಇನ್ನಷ್ಟು ಪ್ರೋತ್ಸಾಹ ಸಿಗಲಿ ಎಂಬುದು ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ದುರ್ಗಾ, ಆಳ್ವಾಸ್ ನ್ಯೂಸ್ ಟೈಮ್, ಮುರತ್ತಂಗಡಿ. ಇದೀಗ ಆಳ್ವಾಸ್ ನ್ಯೂಸ್ ಟೈಮ್ನಲ್ಲಿ ಚಿಕ್ಕ ಬ್ರೇಕ್ನ ಬಳಿಕ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ. ಪಾರ್ಕ್ ಎಂದಾಕ್ಷಣ ನಮಗೆಲ್ಲ ಮೋಜು ಮಸ್ತಿಯ ನೆನಪಾಗುವುದು ಸಾಮಾನ್ಯ. ಆದರೆ ಇದನ್ನು ಒಳಗೊಂಡಂತೆ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಸಾರುತ್ತಿದೆ ಉಡುಪಿಯ ಹೆಬ್ರಿಯಲ್ಲಿರುವ ಸಾಲುಮರದ ತಿಮ್ಮಕ್ಕ ಟ್ರೀ ಪಾರ್ಕ್. ಇದರ ವಿಶೇಷತೆ ಬಗೆಗಿನ ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ. ಪರಿಸರ ಸಂರಕ್ಷಣೆ ಎಂದಾಕ್ಷಣ ನೆನಪಿಗೆ ಬರುವುದು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ವೃಕ್ಷಮಾತೆ ತಿಮ್ಮಕ್ಕ. 8,000 ಮರಗಳನ್ನು ನೆಟ್ಟು ಪೋಷಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ವೃಕ್ಷಮಾತೆಯ ಸಾಧನೆಯ ದ್ಯೋತಕವಾಗಿ ಹಾಗೂ ಅವರ ಮೇಲಿನ ಅಭಿಮಾನದಿಂದ ಅನೇಕ ಕಡೆಗಳಲ್ಲಿ ವೃಕ್ಷೋದ್ಯಾನಗಳು ರೂಪುಗೊಂಡಿವೆ. ಅಂತಹದೇ ಒಂದು ವೃಕ್ಷೋದ್ಯಾನವಾಗಿ ಬೆಳೆಯುತ್ತಿದೆ ಉಡುಪಿಯ ಹೆಬ್ರಿಯಲ್ಲಿರುವ ಸಾಲುಮರ ತಿಮ್ಮಕ್ಕ ಟ್ರೀ ಪಾರ್ಕ್. ಪೆರಡೂರು ಮಾರ್ಗವಾಗಿ ಹೆಬ್ರಿ ಪೇಟೆಯನ್ನು ಸಂಪರ್ಕಿಸುವ ಸ್ವಲ್ಪ ದೂರದಲ್ಲಿ 17 ಎಕರೆ ಜಾಗದಲ್ಲಿ ಈ ಟ್ರೀ ಪಾರ್ಕ್ ವಿಸ್ತರಿಸಿದೆ. ₹160 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ಈ ಉದ್ಯಾನವನವನ್ನು ಜುಲೈ 1ರಂದು ಅರಣ್ಯ ಸಚಿವ ಅರವಿಂದ ಲಿಂಬಾವಳಿ ಲೋಕಾರ್ಪಣೆಗೊಳಿಸಿದರು. ಈ ಟ್ರೀ ಪಾರ್ಕ್ಗೆ ಆಸಕ್ತರು ಪ್ರತಿದಿನ ಬೆಳಗ್ಗೆ 8ರಿಂದ ಸಂಜೆ 6 ಗಂಟೆಯವರೆಗೆ ಭೇಟಿ ನೀಡಬಹುದು.
27/11/2009 ಎಚ್ ಗೋಪಾಲ್ ಭಂಡಾರಿ ಇವರು MLA ಇರುವಾಗಲೇ ಭೂಮಿ ಪೂಜೆ ಮಾಡಿದ ಈ ಪಾರ್ಕ್ ಆಗಿದೆ. ಈ ಪಾರ್ಕು ಭಾಳ ವಿಶಾಲವಾಗಿದೆ ಮತ್ತು ಅತ್ಯುತ್ತಮವಾಗಿದೆ. ಎಲ್ಲ ನ್ಯಾಚುರಲ್ಲಿನ ಗಿಡಗಳೇ ಇರುವುದು, ಮತ್ತು ಕೂತ್ಕೊಳ್ಳಿಕ್ಕೆ ಅಲ್ಲಲ್ಲಿ ಆಸ್ಥಾನ ಇದೆ. ಮತ್ತು ಶಾಲಾ ಮಕ್ಕಳಾಗಲಿ, ಹೊರಗಿಂದ ಯಾರು ಪಬ್ಲಿಕ್ ಬಂದರೆ, ಲಯನ್ಸ್ ಕ್ಲಬ್ಬಿನವರು ಬಂದರೆ, ಕ್ರಿಕೆಟರ್ಸ್ ಬಂದರೂ ಕೂತ್ಕೊಳ್ಳಿಕ್ಕೆ ಫುಲ್ ಅವಕಾಶ ಇದೆ. ಮುಂದೊಂದು ದಿನ ಇದು ದೊಡ್ಡ ಹೆಸರೇ ಹೆಬ್ಬರಿಗೆ ಹೆಸರೇ ಹೆಬ್ಬೇರಿ. ಹಾಗಾಗಿ ಇದು ಹೆಬ್ಬೇರಿಯ ದೊಡ್ಡ ಸಾಲುಮರ ತಿಮ್ಮಕ್ಕ ಪಾರ್ಕ್ ಆಗ್ತದೆ ಅಂತ ಹೇಳುವುದನ್ನು ನಾನು ಹೇಳಬಲ್ಲೆ. ಉದ್ಯಾನವನದ ಪ್ರವೇಶ ದ್ವಾರ ಬಹಳ ಆಕರ್ಷಕವಾಗಿದ್ದು, ಅಲ್ಲಲ್ಲಿ ಮರಗಳ ಕುರಿತು ರಚಿಸಲಾದ ಚುಟುಕು ಕವಿತೆಗಳು ನೋಡುಗರನ್ನು ಸೆಳೆಯುತ್ತವೆ. ಇನ್ನು ಉದ್ಯಾನವನದಲ್ಲಿ ಸಂಸ್ಕೃತಿಯನ್ನು ಬಿಂಬಿಸುವ ಚಿತ್ರಗಳು, ಕುಟೀರಗಳು, ಔಷಧವನ, ಚಾರಣಪಥ, ಮೇಲ್ಛಾವಣಿ ನಡಿಗೆಗಳು, ವಿಶ್ರಾಂತಿಗಾಗಿ ಆಸನಗಳು, ಮಕ್ಕಳಿಗೆ ಆಡಲು ಜೋಕಾಲಿಯಂತಹ ವಿಶೇಷ ಸೌಕರ್ಯಗಳಿವೆ. ಜೊತೆಗೆ ಪ್ರಾಚೀನ ಔಷಧ ಗಿಡಮೂಲಿಕೆಗಳನ್ನು ಇಲ್ಲಿ ಕಾಣಬಹುದು. ಮೋಜು ಮಸ್ತಿಗಳಿಗೆ ಸೀಮಿತವಾಗಿರುವ ಬಿಡುವಿನ ಸಮಯವನ್ನು ಪರಿಸರ ಸಂರಕ್ಷಣೆಯ ಬಗ್ಗೆ ಮಾಹಿತಿ ಸಾರುವ ಉದ್ಯಾನವನಗಳಿಗೆ ಭೇಟಿ ನೀಡುವ ಮೂಲಕ ಸಮಯ ಕಳೆಯಲು ಸಾಲುಮರದ ತಿಮ್ಮಕ್ಕ ಟ್ರೀ ಪಾರ್ಕ್ ಒಂದೊಳ್ಳೆ ಆಯ್ಕೆ. ಕ್ಯಾಮರಾ ಪರ್ಸನ್ ಕವಿತಾ ಜೊತೆ ಕವನ, ಆಳ್ವಾಸ್ ನ್ಯೂಸ್ ಟೈಮ್, ಹೆಬ್ರಿ. ಇವಿಷ್ಟು ಈ ವಾರದ ಸುದ್ದಿ. ಇನ್ನಷ್ಟು ಮಾಹಿತಿಗಳಿಗಾಗಿ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.